ಶ್ರೀ ಗುರುಭ್ಯೋ ನಮಃ. ಹನುಮದ್ವ್ರತ ನಿಮಿತ್ತಕವಾಗಿ ಹನುಮಂತ ದೇವರ ಸ್ವಲ್ಪ ಮಹಿಮೆಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹನುಮಂತ ದೇವರು ದೇವರ ಅಪಾರವಾದ ಭಕ್ತರು. ದೇವರಲ್ಲಿ ಮಾಡುವಷ್ಟು ಭಕ್ತಿ ಹನುಮಂತ ದೇವರು ಬಿಟ್ಟರೆ ಇನ್ಯಾರೂ ಮಾಡಲು ಸಾಧ್ಯವಿಲ್ಲ. ಅಷ್ಟು ದೇವರಲ್ಲಿ ಭಕ್ತಿಯನ್ನು ಮಾಡ್ತಾರೆ. ದೇವರನ್ನು ಹೊರತುಪಡಿಸಿ ದೇವರ ಸಲವಾಗಿ ಎಲ್ಲ ವಿಷಯದಲ್ಲಿ ವೈರಾಗ್ಯವನ್ನು ತಾಳಿದ್ದಾರೆ. ಅನಂತ ಬಲ ಇದೆ ಪರಮಾತ್ಮನ ತರುವಾಯ, ಅನಂತ ಬಲ ಇದೆ. ಅನಂತ ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತನನ್ನ ದೇವರ ಅನುಗ್ರಹದಿಂದ ಎಲ್ಲವನ್ನೂ ತಿಳಿದಿದ್ದಾರೆ. ಅಂತ ಹನುಮಂತ ದೇವರು, ಆ ಹನುಮಂತ ದೇವರ ಬಗ್ಗೆ ಸ್ವಲ್ಪೇ ಹೊತ್ತಿನಲ್ಲಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮಹಿಮೆ ವಾಯುದೆ ಹನುಮಂತ ದೇವರ ಮಹಿಮೆ. ಆದರೂ ಸ್ವಲ್ಪ ಕೇಳುವ ಪ್ರಯತ್ನವನ್ನು ಮಾಡೋಣ. ನಾವು ಇವತ್ತು ಏನೇ ಒಂದು ಒಳ್ಳೆ ವಿಚಾರವನ್ನು ಮಾಡಬೇಕು ಅಂತಾದರೆ, ದೇವರಲ್ಲಿ ಭಕ್ತಿಯೋ ಅಥವಾ ದೇವರ ಪೂಜೆಯೋ ಆಚಾರ ವಿಚಾರಗಳು ಯಾವುದೇ ಏನೇ ನಾವು ಒಳ್ಳೆ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಬಯಸಿದರೆ ಅದಕ್ಕೆ ಮುಖ್ಯರಾದ ಕಾರಣರಾದವರು ಹನುಮಂತ ದೇವರು. ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತ ಅಂತ ಹೇಳಿದ್ದಾರೆ. ಎಲ್ಲ ರುದ್ರದೇವರ ಅಂತರ್ಯಾಮಿಯಾದಂತಹ ಹನುಮಂತ ದೇವರು, ವಾಯುದೇವರು ಎಲ್ಲರ ಮನಸ್ಸನ್ನು ಪ್ರೇರಣೆ ಮಾಡುತ್ತಾರೆ. ಇವತ್ತು ನಾವು ಶ್ರವಣ ಮಾಡ್ತಾ ಇದ್ದೇವೆ, ಅಥವಾ ಶ್ರವಣವನ್ನು ಮಾಡಲಿಕ್ಕೆ ಪ್ರವಚನವನ್ನು ಮಾಡ್ತಾ ಇದ್ದೇವೆ, ಅಥವಾ ಪಾರಾಯಣನೋ ಜಪನೋ ಹೋಮನೋ ಪಂಚಾಮೃತನೋ ಯಾವುದೇ ಸತ್ಕರ್ಮವನ್ನು ಮಾಡಬೇಕು ಅಂತಾದರೆ ನಮ್ಮ ಕರ್ಮಾನುಸಾರವಾಗಿ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಡುವಂತೆ ಮಾಡಲಿಕ್ಕೆ ಪ್ರೇರಣೆ ಮಾಡೋರು ಹನುಮಂತ ದೇವರು. ಹಾಗಾಗಿ ಹನುಮಂತ ದೇವರ ಉಪಕಾರ ನಮ್ಮ ಮೇಲೆ ಬಹಳ 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 ಇದೆ. ಅವರು ರುಜುಗಳು ಅಂತ ಕರೆಸಿಕೊಳ್ಳುತ್ತಾರೆ. ರುಜುಗಣಸ್ಥರವರು. ಒಂದು ದಿನಾನೂ ಕೂಡ ಭಗವಂತನ ವಿಷಯಕವಾಗಿ ಇವತ್ತು ನಮಗೇನ ತೊಂದರೆ ಆಯಿತು, ದೇವರು ಬಹಳ ಕೊಟ್ಟ, ಐಶ್ವರ್ಯವನ್ನೋ ಕೀರ್ತಿಯನ್ನೋ ಭೋಗವನ್ನೋ ಕೊಟ್ಟ ಅಂದಾಗ ಸಜ್ಜನರಾಗಿದ್ರು ಅಂತಂದ್ರೆ ಸ್ವಲ್ಪ ನೆನೆಸ್ತಾರೆ, ಇಲ್ಲದೇ ಇದ್ರೆ ಮರ್ತೇ ಬಿಡುತ್ತಾರೆ. ಅವರು ಭೋಗ ಅಂತೂ ಎಂದೂ ಏನೂ ಅಪೇಕ್ಷಾ ಪಟ್ಟಿಲ್ಲ. ಇನ್ನ ಏನಾದ್ರೂ ಅವರಿಗೆ ಸಮಸ್ಯೆ ಬಂತು, ಕಷ್ಟಗಳು ಬಂದು, ಇಲ್ಲೇ ಇಲ್ಲ, ಆದ್ರೂ ಬಂತು ಅಂದ್ರೆ ದೇವರು ಹೀಗೆ ಮಾಡಬಾರ್ದಾಗಿತ್ತು, ದೇವರು ಹಾಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ದೇವರ ಬಗ್ಗೆ ಒಂದು ದಿವಸ ಒಂದು ವಿಷಯದಲ್ಲಿಯೂ ದೇವರ ಬಗ್ಗೆ ಅನ್ಯಥಾ ಭಾವಿಸಿಲ್ಲ. ಹಾಗಾಗಿ ಅವರು ರುಜುಗಳು, ನೆಟ್ಟಿಗೆ ಇರೋರು, ಎಂದೂ ದೇವರ ಬಗ್ಗೆ ಅನ್ಯಥಾ ವಿಚಾರವನ್ನು ಮಾಡಿದವರಂತವಲ್ಲ. ಎಷ್ಟು ಮಹಾ ದೊಡ್ಡ ಗುಣ ಇದು, ಅಪರೂಪದ ಗುಣ. ಇದು ಬರುವುದು ಬಹಳ ಕಷ್ಟ. ಅದು ವಾಯುದೇವರ ಅನುಗ್ರಹದಿಂದ ನಮಗೂ ಬರಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಇನ್ನ ವಾಯುದೇವರು ಬಲ ಅಂತಂದ್ರೆ ಎಂಥ ಬಲ ಅದು. ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಒಂದು ಪ್ರಸಂಗ ಬಂತು, ಹನುಮಂತ ದೇವರು ಭೀಮಸೇನ ದೇವರಾದಾಗ ಒಂದು ಪ್ರಸಂಗ ಬಂತು. ಜರಾಸಂಧನ ಸಂಹಾರ ಮಾಡುವ ಪ್ರಸಂಗದಲ್ಲಿ ಮುಂಚೆ ಪರಮಾತ್ಮ ಒಂದು ರಾರಸೂಯ ಯಾಗವನ್ನು ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ತನ್ನ ತಂದೆಗೆ ಪಾಂಡುರಾಜನಿಗೆ ಪುಣ್ಯ ಲಭಿಸಬೇಕು ಅಂತ ಸಲುವಾಗಿ ರಾರಸೂಯ ಯಾಗದಲ್ಲಿ ಎಲ್ಲರ ಕಡೆಗೆ ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಬಂದು ಹೋಮವನ್ನು ಯಾಗವನ್ನು ಮಾಡಬೇಕು. ಆ ಸಮಯದಲ್ಲಿ ಜರಾಸಂಧನೇ ಮೊದಲಾದವರೆಲ್ಲ ಇದ್ದಾರೆ. ಹಾಗಾಗಿ ಹೇಗೆ ಯಾಗ ಮಾಡ್ತೀಪ ನೀನು ಅಂತ ಕೃಷ್ಣ ಅವನಲ್ಲಿ ಸ್ವಲ್ಪ ಸಂದೇಹ ಬೀಳುವಂತೆ ಮಾತನಾಡಿದಾಗ ಬೇಡ 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 ಅಂತ ಹೇಳ್ಬಿಡ್ತಾರೆ. ಆವಾಗ ಭೀಮಸೇನ ದೇವರು ಬೇಡ ಅಂತ ಅನ್ನುವಂತೆ ಮಾತನಾಡ್ತಾರೆ. ಆಗ ಯಾಕೆ ಭೀಮ ಗಾಬರಿಗೊಂಡ, ಅಂಜಿದ ಅಂತ ಮಾತು ಪ್ರಸಂಗಗಳು ಕಿವಿಗೆ ಬಂದಾಗ ಭೀಮಸೇನ ದೇವರು ಎದಿತಟ್ಟೆ ಹೇಳ್ತಾರೆ, ನನ್ನ ಸಾಮರ್ಥ್ಯ ಎಷ್ಟು ಗೊತ್ತಾ ನಿಮಗೆ? ಇಡೀ ಬ್ರಹ್ಮಾಂಡವನ್ನ ಮೇಲೆ ಬೆಳ್ಳಿಯ ಕರ್ಪರ, ಮೇಲ್ಗಡೆ ತಳಗಡೆ ಬೆಳ್ಳಿಯ ಕರ್ಪರ, ಮೇಲೆ ಬಂಗಾರದ ಕರ್ಪರ, ಆ ಕರ್ಪರ ಸಮೇತವಾದ ಬ್ರಹ್ಮಾಂಡವನ್ನ ನಾನು ಚಳ್ಳಮ್ಮನ್ನು ಬಾರಿಸ್ತಾರಲ್ಲ ತಾಳವನ್ನು ಕುಟ್ಟುವಂತೆ ಕುಟ್ಟುತ್ತೇನೆ, ಅಷ್ಟು ಶಕ್ತಿ ಇದೆ ನನಗೆ. ಈ ಎಲ್ಲಿ ದುರ್ಯೋಧನಾದಿಗಳು
ಜರಾಸಂಧಾದಿಗಳು ನನ್ನ ಮುಂದೆ ಏನು ಅಂತ ಭೀಮಸೇನ ದೇವರು ಕೃಷ್ಣನೇ ಮೊದಲಾದ ಎಲ್ಲ ತಮ್ಮ ಅಣ್ಣ ತಮ್ಮಂದಿರುಗಳು ಇದ್ದಾಗ ಈ ಮಾತನ್ನು ಹೇಳ್ತಾನೆ ಭೀಮಸೇನ ದೇವರು. ಆಗ ಪರಮಾತ್ಮ ಹೇಳ್ತಾನೆ, ಸಹಸ್ರ ಗುಣಮಪ್ಪೇ ತತ್ತದ. ಆವಾಗ ಪರಮಾತ್ಮ ಹೇಳ್ತಾನೆ, ನಿನ್ನ ಸಾಮರ್ಥ್ಯ ಇಷ್ಟೇ ಅಲ್ಲ, ಇನ್ನ ಹೆಚ್ಚು ಇದೆ, ಇದಕ್ಕಿಂತ ಸಾವಿರಾರು ಪಟ್ಟು ಇನ್ನ ಹೆಚ್ಚಿನ ಸಾಮರ್ಥ್ಯ ನಿನ್ನದು ನನಗೆ ಗೊತ್ತಿದೆ ಅಂತ ಭೀಮಸೇನ ದೇವರ ಸಾಮರ್ಥ್ಯವನ್ನು ಸ್ವಯಂ ತಾನು ಕೃಷ್ಣ ಪರಮಾತ್ಮ ತಾನು ಕೊಂಡಾಡಿದ್ದಾನೆ. ಸಹಸ್ರ ಗುಣಮಪ್ಪೇತತ. ಯಾಕಂದ್ರೆ ಬ್ರಹ್ಮಾಂಡ ಆದ ಮೇಲೆ ಜಲತತ್ವ ಆದ ಮೇಲೆ ತೇಜಸ್ತತ್ವ, ವಾಯುತತ್ವ, ಅದಾದ ಮೇಲೆ ಅಹಂಕಾರ ತತ್ವ, ಆಮೇಲೆ ಮಹತ್ತತ್ವ. ಒಂದೊಂದಕ್ಕಿಂತಲೂ 10 ಪಟ್ಟು ಹೆಚ್ಚಿಗೆ ಮತ್ತು ಹೆಚ್ಚಿನ ಅಂಶವನ್ನು ಉಳ್ಳಂತಹ ಈ ತತ್ವಗಳು. ಅಂದಮೇಲೆ ವಾಯುತತ್ವ, ಮಹತ್ತತ್ವ ಬಹಳ ದೊಡ್ಡದು. ಹಾಗಾಗಿ ಅವರ ಸಾಮರ್ಥ್ಯ ಬಹಳ ದೊಡ್ಡದು, ಅತಿಯಾದ ಸಾಮರ್ಥ್ಯ. ಅದರ ಮುಂದೆ ಈ ಬ್ರಹ್ಮಾಂಡವನ್ನು ಕುಟ್ಟಿ ಹಾಕ್ತೇನೆ ಅಂತ ಅನ್ನೋದೇನು ದೊಡ್ಡ ಮಾತಲ್ಲ ಅಂತ ಕೃಷ್ಣ ತಾನು ಹೇಳ್ತಾನೆ ಅಂತ ನಾವು ಮಾತನ್ನು ಕೇಳ್ತೇವೆ. ಇದು ಭೀಮಸೇನ ದೇವರ ಸಾಮರ್ಥ್ಯ, ವಾಯುದೇವರ ಸಾಮರ್ಥ್ಯ, ಹನುಮಂತ ದೇವರ ಸಾಮರ್ಥ್ಯ. ಇನ್ನು ಪರಮಾತ್ಮನ ಬಗ್ಗೆ ಜ್ಞಾನ ಅಂತನ್ನೋದು ಅಪಾರವಾದ ಜ್ಞಾನ, ಸಮಸ್ತವಾದ ವೇದಗಳ ಜ್ಞಾನ ವಾಯುದೇವರಿಗೆ ದೇವರು ಉಪದೇಶ ಮಾಡಿದ್ದಾನೆ. ಸಮಸ್ತ ಬ್ರಹ್ಮಸೂತ್ರಗಳ ವಾಯುದೇವರ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಬ್ರಹ್ಮಸೂತ್ರಗಳೆಲ್ಲ ಸಿಕ್ಕಿದ್ದು. ಆ ಬ್ರಹ್ಮಸೂತ್ರಗಳನ್ನ ವಾಯುದೇವರಿಗೆ ತಾನು ಪರಮಾತ್ಮ ಉಪದೇಶ ಮಾಡಿ ಆ ಬ್ರಹ್ಮಸೂತ್ರಗಳಿಗೆ ಯಥಾರ್ಥವಾದ ಅರ್ಥಗಳನ್ನ ಬರೆದು ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ. ಅಂದ ಮೇಲೆ ವಾಯುದೇವರು ಸರ್ವಮೂಲಾದಿ ಗ್ರಂಥಗಳನ್ನು ಬರೆದು ಹನುಮಂತ ದೇವರು ನಮಗೆ ಬರೆದು ಕೊಟ್ಟಿದ್ದು. ಇದು ಜ್ಞಾನದ ವಿಷಯ, ಬಹಳ ಇದೆ ಹೇಳುವುದು. ಇದು ಜ್ಞಾನದ ವಿಷಯ. ಇನ್ನ ವೈರಾಗ್ಯ ಎಷ್ಟು ಅಂತನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವೈರಾಗ್ಯವನ್ನ ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು, ಹನುಮಂತ ದೇವರು ತಮ್ಮಲ್ಲಿ ಇದೆ ಅಂತ ಶಾಸ್ತ್ರ ಹೇಳುತ್ತದೆ. ಅಧಿಕಾರಿಗಳಲ್ಲಿ ಉತ್ತಮಾಧಿಕಾರಿಗಳಾದವರು ಹನುಮಂತ ದೇವರು. ಅವರಷ್ಟು ಉತ್ತಮಾಧಿಕಾರಿಗಳು ಯಾರೂ ಇಲ್ಲ. ಉತ್ತಮಾಧಿಕಾರಿಗಳು ಅಂದ್ರೆ ಏನು ಅಂತ ಹೇಳಲಿಕ್ಕೆ ಈ ಶ್ಲೋಕವನ್ನ ಹೇಳ್ತಾರೆ. ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂಚಾಪ್ಯನಿತ್ಯಕಂ. ಹನುಮಂತ ದೇವರು ಅತಿಯಾದ ಸೇವೆಯನ್ನು ಮಾಡಿದರು. ಸೇವಕತನದ ರುಚಿ ಏನಳಿಯೋ ದೇವ ಹನುಮರಾಯ, ವೈರಾಗ್ಯವೇ ಕೇಳಿ ಪಡೆದೆ ಅಂತ ನಾವು ಅದರಲ್ಲಿ ಕೇಳ್ತೇವೆ. ಎಷ್ಟು ನಾವು ಏನಾದ್ರೂ ಸ್ವಲ್ಪ ಸೇವೆ ಮಾಡಿದ್ದಕ್ಕೆ ಏನಾದ್ರು ಕೊಡ್ತಾರೋ, ಕೆಲಸ ಮಾಡಿದ್ದಕ್ಕೆ ಏನಾದ್ರೂ ಕೊಡ್ತಾರೋ ಅಂತ ಕಾಯ್ತಾ ಇರ್ತೇವೆ. ಹನುಮಂತ ದೇವರು ಎಷ್ಟೆಲ್ಲ ಸೇವೆ ಮಾಡಿದ್ರು ಭಗವಂತನದು ದೇವರ ಕುರಿತಾಗಿ. ಆದ್ರೆ ದೇವರನ್ನ ಕುರಿತು ಏನು ಬೇಡಲಿಲ್ಲ, ಸ್ವಯಂ ದೇವರೇ ಅವರಿಗೆಲ್ಲ ಕೊಟ್ಟ ಅಂತ ನಾವು ಕೇಳ್ತೇವೆ. ಅದು ಎಲ್ಲಿ? ಇದೇ ಮೂಲಭೂತವಾದದ್ದು. ವಿಜ್ಞಾತ ಆ ಬ್ರಹ್ಮಸ್ತಂಭ ಪರ್ಯಂತಂ. ದೇವರು ಕೇಳಿದ, ಏನೂ ಬೇಡ ಅಂತ ಹೇಳಿದ್ರು ಅವರು. ಯಾಕೆ? ಬ್ರಹ್ಮದೇವರ ಪದವಿನೂ ಕೂಡ ಅನಿತ್ಯ, ಅಸಾರ, 100 ವರ್ಷ ಆದಮೇಲೆ ಬಿದ್ದು ಹೋಗ್ತದೆ. ಅಂದ ಮೇಲೆ ಅದು ಯಾವುದೂ ಕೂಡ ಶಾಶ್ವತವಾದದ್ದಲ್ಲ. ಇದನ್ನ ತಿಳಿದುಕೊಂಡು ಜಾತ ವೈರಾಗ್ಯ ಇಷ್ಟು ವೈರಾಗ್ಯ ಅಂತಂದ್ರೆ ಆ ವೈರಾಗ್ಯದ ಬಗ್ಗೆ ನಾವು ಊಹಾನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ವೈರಾಗ್ಯ ಇದ್ದವರಿಗೆ ವೈರಾಗ್ಯದ ಮಹತ್ವ ಗೊತ್ತು. ವೈರಾಗ್ಯ ನಮಗೆ ಸ್ವಲ್ಪ ಇರ್ತದೆ. ಪ್ರವಚನ ಕೇಳ್ತಾ ಇದ್ದೇವೆ, ಪಾಠ ಕೇಳ್ತಾ ಇದ್ದೇವೆ, ಮನಿ ಮಠ ಬಿಟ್ಟು ಬಂದಿದ್ದೇವೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿದ್ದೇವೆ ಅಂತಂದ್ರೆ ಇಷ್ಟಾದ್ರೂ ವೈರಾಗ್ಯ ನಮಗಿದೆ ಅಂತ ಅರ್ಥನ ಮಾಡಿಕೊಳ್ಬೇಕು. ಆ ವಿಷಯದಲ್ಲಿ ಅಲ್ಲಿ ಗಮನ ಕೊಟ್ಟಿರೋದಿಲ್ಲ. ಆ ಗಮನ ಕೊಡದೇ ಇದ್ದಂತೆ ವಾಯುದೇವರು ಮನಸ್ಸನ್ನು ಪ್ರೇರಣೆ ಮಾಡಿದೆ. ಮೊದಲಿಗೆ ನಾನು ಹೇಳಿದೆ, ಅಷ್ಟಾದ್ರೂ ವೈರಾಗ್ಯ ಇದೆ ಅಂತ ನಾವು ಭಾವಿಸ್ಕೊಳ್ಬಹುದು. ಆದರೆ ಜಾತ ವೈರಾಗ್ಯ ವಿಷ್ಣು ಪಾದೈಕ ಸಂಶಯ ಸಹ ಉತ್ತಮ ಅಧಿಕಾರಿ ಸ್ಯಾತ್. ಪರಮಾತ್ಮನಲ್ಲಿ ಸದಾಕಾಲ ಮನಸ್ಸನ್ನು ಇಟ್ಟು ಸಮಸ್ತ ಪದಾರ್ಥಗಳಲ್ಲಿ ವಿರಕ್ತರಾದವರು ಯಾರೋ ಅವರೇ ವೈರಾಗ್ಯ ಪುರುಷರು. ದೇವರ ಸಲುವಾಗಿ ಮೋಕ್ಷವನ್ನೂ ಬೇಡ ಅಂತ ಹೇಳುವಂತ ಮಹಾ ಏಕಾಂತ ಭಕ್ತರವರು. ಸಾಮಾನ್ಯವಾಗಿ ಎಲ್ಲ ವೈರಾಗ್ಯ ಪುರುಷರು, ತಪಸ್ವಿಗಳು ಮೋಕ್ಷವನ್ನಾದ್ರೂ ದೇವರಿಗೆ ಬೇಡ್ತಾರೆ. ಆದರೆ ಇವರು ದೇವರ ಸಲುವಾಗಿ ಮೋಕ್ಷವನ್ನೂ ಬೇಡುವುದಿಲ್ಲ. ದೇವರು ನೀನೊಬ್ಬರು ಇದ್ರೆ ಸಾಕು ಅಂತ ಹೇಳ್ತಾರೆ. ಅಷ್ಟು ಮಹಾ ವೈರಾಗ್ಯ ಶಾಲಿಗಳು ಇವರು ಅಂತ ನಾವು ವಾಯುದೇವರ ಕುರಿತಾಗಿ ಕೇಳಲಿಕ್ಕೆ ಸಾಧ್ಯವಿದೆ. ಅಂಥ ವಾಯುದೇವರು, ಅವರ ಸಾಮರ್ಥ್ಯ, ಯುದ್ಧವನ್ನಾಡಿದ್ದು, ಯುದ್ಧವನ್ನು ಗೆದ್ದದ್ದು, ಪರಮಾತ್ಮನ ಮೇಲೆ ಭಕ್ತಿ ಮಾಡಿದ್ದು ಬಹಳಷ್ಟು ಇದೆ. ಪರಮಾತ್ಮ ಕೊನೆಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ನಿನಗೇನು ಬೇಕು ಕೇಳು ಅಂತಂದ್ರೆ ಏನೂ ಕೇಳುವುದಿಲ್ಲ.
ಆದರೆ ಪರಮಾತ್ಮನೇ ಅವರಿಗೆ ಅನುಗ್ರಹ ಮಾಡಿ ವರವನ್ನು ಕೊಡ್ತಾನೆ. ನೀನು ಎಲ್ಲರಿಗೆ ಮೋಕ್ಷವನ್ನು ಕೊಡಲು ಸಮರ್ಥನಾಗ್ತಿ, ಮೋಕ್ಷದಲ್ಲಿ ಸುಖವನ್ನು ಕೊಡಲು ಸಮರ್ಥನಾಗ್ತಿ. ಮೋಕ್ಷದ ಸಲುವಾಗಿ ನಾವು ಎಷ್ಟು ಕಷ್ಟಪಡ್ತೇವೆ, ಆ ಮೋಕ್ಷವನ್ನು ವಾಯುದೇವರ ಅನುಗ್ರಹದಿಂದ ನಮಗೆ ಸಿಗ್ತದೆ. ಮೋಕ್ಷದಲ್ಲಿ ಸುಖವೂ ಕೂಡ ಈ ಹನುಮಂತ ದೇವರ ಅನುಗ್ರಹದಿಂದ ಸಿಗ್ತದೆ. ಪರಮಾತ್ಮ ಭೋಗಿಸುವ ಭೋಗಗಳನ್ನು, ಸಕಲ ಭೋಗಗಳನ್ನು ಅವರು ಮಾಡ್ತಾರೆ. ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ, ದೇವರಿಗೆ ನೈವೇದ್ಯ ಮಾಡಿದಾಗ ದೇವರಿಗೆ ನೈವೇದ್ಯ ಮಾಡಿ ವಾಯುದೇವರಿಗೆ ನೈವೇದ್ಯ ಮಾಡಲಿ ಬಿಡ್ಲಿ, ಆ ಭೋಗವನ್ನು ಭೋಗ ಮಾಡ್ತಾರೆ ವಾಯುದೇವರು. ದೇವರು, ಲಕ್ಷ್ಮೀದೇವಿ, ತರವಾಯ, ವಾಯುದೇವರು. ಸಣ್ಣ ಹಣ್ಣು, ನೀರು, ಗೋಡಂಬಿ, ದ್ರಾಕ್ಷಿಗಳು ಏನೇ ನೈವೇದ್ಯ ಮಾಡ್ರಿ, ಆ ನೈವೇದ್ಯ ಮಾಡಿದ ತಕ್ಷಣ ಪರಮಾತ್ಮನಿಗೆ ನೈವೇದ್ಯ ಮಾಡಿದ ಮೇಲೆ ವಾಯುದೇವರು ಅದನ್ನು ಸ್ವೀಕಾರ ಮಾಡ್ತಾರೆ. ಯಾಕೆ? ಸಹಭೋಗವನ್ನು ಕೊಡ್ತಾನೆ ಭಗವಂತ, ಅವರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಅಂತ ವಾಯುದೇವರು ಪರಮಾತ್ಮನೇ ಮೆಚ್ಚಿ ಸಹಭೋಗವನ್ನು ಕೊಡಬೇಕಾದರೆ ಎಷ್ಟು ಸೇವೆ ಮಾಡಿದ್ದಾರೆ, ಎಷ್ಟು ದೇವರಲ್ಲಿ ಭಕ್ತಿ ಮಾಡಿದ್ದಾರೆ ಅಂತ ಅನ್ನೋದನ್ನು ಊಹೇನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕೊನೆಗೆ ಏನೂ ಬೇಡ, ನಿನ್ನ ಪಾದದಲ್ಲಿ ನನಗೆ ಆಶ್ರಯವನ್ನು ಕೊಟ್ಟು ನಿನ್ನ ಪಾದವನ್ನು ಉಪಾಸನೆ ಮಾಡುವ ನನಗೆ ಜ್ಞಾನವನ್ನು ಕೊಡು. ಭವತ್ಪದಾಂಬೋಜ ನಿಷೇವಣಾದೃತೆ, ಇಷ್ಟನ್ನು ಕೊಟ್ಟು ಬಿಡು ನನಗೆ. ನಿನ್ನ ನಾಮಸ್ಮರಣೆ ಮಾಡುವಂತಹ ನನಗೆ ಜ್ಞಾನವನ್ನು ಕೊಡು. ದಿನೇ ದಿನೇ ನನಗೆ ಭಕ್ತಿಯು ಅಭಿವೃದ್ಧಿಯಾಗುವಂತೆ ನನಗೆ ಮಾಡುವಂತ ಏನು ಬೇಕು ಅಂತ ಪರಮಾತ್ಮ ಕೇಳಿದ್ರು ಏನೂ ಕೇಳದೇನೆ ಪರಮಾತ್ಮನ ಸಲುವಾಗಿ ಎಲ್ಲವನ್ನು ಬಿಟ್ಟಿದ್ದು, ಪರಮಾತ್ಮನೇ ಬೇಕು ಅಂತ ಕೇಳಿದ್ದು, ಮೋಕ್ಷವನ್ನು ತೆರೆಸಿದ್ದು ಇಂಥ ಮಹಾನುಭಾವರು ನಮ್ಮ ಆದಿಗುರುಗಳಾದ ಶ್ರೀಮದಾಚಾರ್ಯರು, ಭೀಮಸೇನ ದೇವರು, ಹನುಮಂತ ದೇವರು. ಅಂತ ಹನುಮಂತ ದೇವರ ಹನುಮದ್ ವ್ರತ. ಹಾಗಾಗಿ ಆ ಹನುಮಂತ ದೇವರು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆಯನ್ನ ಭಗವಂತನಿಗೆ ನಾವು ಸಲ್ಲಿಸಿದರೆ ಸಾಕು, ಎಲ್ಲ ನಮಗೆ ಅದರಿಂದ ಹಿತವಾಗ್ತದೆ ಅಂತನ್ನುವ ನಾವು ಕೂಡ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಹನುಮಂತ ದೇವರು ದೇವರಲ್ಲಿ ಕೇಳಿದ್ದನ್ನು ನಾವು ಕೇಳಿ ಈ ಹನುಮದ್ರಥವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕಾದಾಗ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಂತೇ ಹೇಳಿ ನಾವು ಸಮರ್ಪಣೆ ಮಾಡಬೇಕು. ಹಾಗಾಗಿ ಅದನ್ನು ಸಮರ್ಪಣೆಯನ್ನು ಮಾಡ್ತಾ ಈ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣ.